ಬೆಳ್ತಂಗಡಿ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಹರೀಶ್ ಪೂಂಜಾ ಅರೆಸ್ಟ್ ಆಗ್ತಾರ. ಬೆಳ್ತಂಗಡಿ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಧಮಕಿ ಹಾಕಿದ ಆರೋಪದ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಹರೀಶ್ ಪೂಂಜಾ ಬಂಧನಕ್ಕೆ ಪೊಲೀಸರು ಆಗಮಿಸಿದ್ದಾರೆ. ಬೆಳ್ತಂಗಡಿಯ ಗರ್ಡಾಡಿ ಗ್ರಾಮದ ಮನೆಯೊಳಗೆ ಹೈಡ್ರಾಮಾನೇ ನಡೀತಾ ಇದೆ. ಶಾಸಕ ಪೂಂಜಾ ಬಂಧನಕ್ಕೆ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಿಥಿಲಾ ನಿವಾಸಕ್ಕೆ ಬಂದಿದ್ದಾರೆ ಶಾಸಕರ ಪರ ವಕೀಲರು. ಯಾವುದೇ ಕ್ಷಣದಲ್ಲಿ ಶಾಸಕ ಪೂಂಜಾ ಬಂಧನವಾಗುವಂತ ಸಾಧ್ಯತೆ ಇದೆ. ಪೊಲೀಸ್ ಠಾಣೆ ನಿಮ್ಮ ಅಪ್ಪಂದಾಯ ಅಂತ ಧಮಕಿ ಹಾಕಿದ್ದ ಪೂಂಜಾ ಇಂದು ಸರ್ಕಲ್ ಇನ್ಸ್ಪೆಕ್ಟರ್ ಸುಬ್ಬಪುರ್ ಮಠ್ ಮತ್ತು PSI ಚಂದ್ರಶೇಖರ್ ಹರೀಶ್ ಪೂಂಜಾ ಮನೆಗೆ ಆಗಮಿಸಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೆಲಂತಬೆಟ್ಟು ಎಂಬಲ್ಲಿ ನಡೀತಾ ಇದ್ದಂತ ಅಕ್ರಮ ಕಲ್ಲು ಗಣಿಗಾರಿಕೆ ಆರೋಪ ನಡೀತಾ ಇತ್ತು. ಗಣಿಗಾರಿಕೆ ಮೇಲೆ ದಾಳಿಯನ್ನು ನಡೆಸಿ ಸ್ಫೋಟಗಳ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು. ಆರೋಪಿ ಬಿಜೆಪಿ ಮುಖಂಡ ಶಶಿರಾಜ್ ಶೆಟ್ಟಿಯನ್ನ ಪೊಲೀಸರು ಬಂಧಿಸಿದ್ರು. ಬಂಧಿತ ಆರೋಪಿ ಶಶಿರಾಜ್ ರೌಡಿ ಶೀಟರ್ ಕೂಡ ಆಗಿದ್ರಂತಕ್ಕಂಥ ಆರೋಪ ಇದೆ. ಆದರೆ ಶಶಿರಾಜ್ ಪರವಾಗಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಕಾಲತ್ತನ್ನು ವಹಿಸಿದ್ರು. ಮೇ 18ರಂದು ಬೆಳ್ತಂಗಡಿ ಠಾಣೆಗೆ ಭೇಟಿಯನ್ನ ಕೊಟ್ಟು ಪೊಲೀಸರ ವಿರುದ್ಧ ದರ್ಪ ಪ್ರದರ್ಶನ ಮಾಡಿದಂತಹ ಗಂಭೀರ ಆರೋಪ ಕೂಡ ಇದೆ ಅವರ ಮೇಲೆ, ಶಾಸಕರ ಮೇಲೆ. ಈ ಎಲ್ಲ ನಿಟ್ಟಿನಲ್ಲಿ ಗಮನಿಸಿದಾಗ ಶಾಸಕ ಹರೀಶ್ ಪೂಂಜಾ ಬಂಧನ ಆಗುತ್ತಾ ಇವತ್ತು ಯಾವುದೇ ಕ್ಷಣದಲ್ಲಿ ಅಂತಕ್ಕಂಥ ಕುತೂಹಲ ಇದೆ. ಜೊತೆಗೆ ಅವರ ಒಂದು ಅಭಿಮಾನಿಗಳಲ್ಲಿ ಆತಂಕ ಇದೆ. ಪ್ರತಿಭಟನೆಗಳನ್ನು ನಡೆಸಲಾಗ್ತಾ ಇದೆ. ಸದ್ಯ ಪೂಂಜಾ ಬಂಧನಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ವಿಡಿಯೋ ವೈರಲ್ ಆಗಿತ್ತು. ಶಾಸಕರು ಪೊಲೀಸ್ ಠಾಣೆಗೆ ಆಗಮಿಸಿ ಪೊಲೀಸರಿಗೆ ಧಮಕಿ ಹಾಕಿದ್ದಾರೆ ಅಂತಕ್ಕಂಥ ಆರೋಪ ಅದರ ಬೆನ್ನಲ್ಲೇ ಕೇಳಿ ಬಂದಿತ್ತು. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಶಾಸಕರು ಪೊಲೀಸ್ ಠಾಣೆಗೆ ಆಗಮಿಸಿರುವಂಥದ್ದು, ಮತ್ತೊಂದು ಕಡೆ ಶಾಸಕರ ಬಂಧನಕ್ಕೆ ಸಿದ್ಧತೆಯನ್ನು ಪೊಲೀಸರು ಮಾಡಿಕೊಳ್ತಾ ಇರುವಂಥದ್ದು. ಇನ್ನು ಹರೀಶ್ ಪೂಂಜಾ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಪೊಲೀಸರ ವಿರುದ್ಧವೇ ಗೂಂಡಾವರ್ತನೆಯನ್ನ ತೋರಿದ್ದಾರೆ. ಪೊಲೀಸರ ಮೇಲಿನ ಈ ಗೂಂಡಾವರ್ತನೆ ಅಕ್ಷಮ್ಯ. ಸಮಾಜಘಾತುಕರ ಪರ ನಿಂತು ಶಾಸಕರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ಆರೋಪವನ್ನ ಮಾಡಿದ್ದಾರೆ. ಇಂತಹ ವರ್ತನೆಯನ್ನ ಸಹಿಸೋದಿಲ್ಲ ಅಂತ ದಿನೇಶ್ ಗುಂಡೂರಾವ್ ಗಂಭೀರವಾಗಿರ್ತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥ ಸಚಿವರು ಈ ರೀತಿಯಾದಂಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಶಾಸಕ ಹರೀಶ್ ಪೂಂಜಾ ಪರ ವಿಜಯೇಂದ್ರ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ವಿಜಯೇಂದ್ರ ಬ್ಯಾಟಿಂಗ್ ಮಾಡ್ತಾ ಇರುವಂಥದ್ದು. ಶಾಸಕರು ಉದ್ವೇಗದಿಂದ ಮಾತನಾಡಿರಬಹುದು. ಇದನ್ನೇ ನೆಪ ಮಾಡಿಕೊಂಡು ಪೊಲೀಸರು ದಬ್ಬಾಳಿಕೆಯನ್ನ ಮಾಡಬಾರ್ದು ಅಂತೇಳಿ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರು ಬಂಧಿಸಿದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ವಿಜಯೇಂದ್ರ. ಒಂದು ಕಡೆ ಶಾಸಕರು ಬಂಧನವಾಗುವಂತ ಸಾಧ್ಯತೆ ಇದೆ ಪೊಲೀಸರಿಗೆ ಧಮಕಿ ಹಾಕಿರ್ತಕ್ಕಂಥ ಪ್ರಕರಣದಲ್ಲಿ. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಶಾಸಕ ಹರೀಶ್ ಪೂಂಜಾ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಶಾಸಕರು ಉದ್ವೇಗದಿಂದ ಮಾತನಾಡಿರಬಹುದು, ಆದರೆ ಇದನ್ನೇ ನೆಪ ಮಾಡಿಕೊಂಡು ಬಂಧನ ಮಾಡೋದನ್ನ ಸಹಿಸೋದಿಲ್ಲ, ಬಂಧಿಸಿದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜಾಸ್ತಿ ಮಾಡಿದ್ರೆ ಜಾಗ್ರತೆ ನೀವು ನಿಮ್ಮ ಅಪ್ಪ ನೀವು ಜಾಗ್ರತೆ ನೀವು ನಿಮ್ಮ ಅಪ್ಪ ನೀವು ವಿಶೇಷವನ್ನು ನಾನು ನಿಮ್ದು ಅಪ್ಪ ನೀವು ಸಾರ್ವಜನಿಕ ಜಾಸ್ತಿ ಮಾಡಿದ್ರೆ ಜಾಗ್ರತೆ ನೀವು. ನಾವೀಗ ಗಮನಿಸ್ತಾ ಇದ್ವಿ, ಶಾಸಕ ಹರೀಶ್ ಪೂಂಜಾ ಹೇಳ್ತಾ ಇದ್ರು, ಇಲ್ಲಿ ಅಮಾಯಕರ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದ್ದೀರಿ, ಪೊಲೀಸ್ ಠಾಣೆ ಏನು ನಿಮ್ಮ ಅಪ್ಪಂದ ಅಂತಕ್ಕಂಥ ಧ್ವನಿ ಅವರದ್ದೇ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಅವರ ಬೆನ್ನು ಮಾತ್ರ ಕಾಣ್ತಾ ಇರೋದಂಥದ್ದು, ಅವರು ಮಾತನಾಡಿರುವಂಥದ್ದು ಕಂಡು ಬರ್ತಾ ಇಲ್ಲ. ಹೀಗಾಗಿ ಆ ಧ್ವನಿಯನ್ನ ಆಧರಿಸಿ ನೋಡೋದಾದ್ರೆ ಹರೀಶ್ ಪೂಂಜಾ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಪ್ರಕರಣವನ್ನ ಕೂಡ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಅವರ ಬಂಧನಕ್ಕೆ ಕೂಡ ಆಗಮಿಸಿದ್ದಾರೆ ಪೊಲೀಸರು. ಸದ್ಯ ಹರೀಶ್ ಪೂಂಜಾ ಮನೆಗೆ ಪೊಲೀಸರು ಬಂದಿದ್ದಾರೆ. ಇನ್ನು ಹರೀಶ್ ಪೂಂಜಾ ಪರ ವಕೀಲರು ಕೂಡ ಆಗಮಿಸಿದ್ದಾರೆ. ಹೀಗಾಗಿ ಸದ್ಯ ಇರ್ತಕ್ಕಂಥ ಪ್ರಶ್ನೆ, ಶಾಸಕರನ್ನ ಪೊಲೀಸರು ಬಂಧಿಸ್ತಾರಾ ಅಂತೇಳಿ. ಈಗ ಒಂದು ಕಡೆ ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ತೊಡಗಿದ್ರು ಅಂತ ಆರೋಪ ಇತ್ತು ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಶಾಸಕರು ಹೇಳ್ತಾ ಇದ್ದಾರೆ ಅಮಾಯಕರ ಮೇಲೆ
ನೀವು ದೌರ್ಜನ್ಯವನ್ನ ಮಾಡ್ತಾ ಇದ್ದೀರಿ ಅಂತೇಳಿ. ಹಾಗಿದ್ರೆ ಇಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ? ಒಂದು ವೇಳೆ ನಿಜಕ್ಕೂ ಅಮಾಯಕರೇ ಆಗಿದ್ರೆ ಕೋರ್ಟ್ನಲ್ಲೂ ಕೂಡ ಫೈಟ್ ಮಾಡ್ಬೋದಿತ್ತು. ಆದರೆ ಶಾಸಕರು ಪೊಲೀಸ್ ಠಾಣೆಗೆ ಹೋಗಿ ಫೈಟನ್ನು ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಂತೇಳಿ ಈಗ ಆರೋಪ ಇರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಗಮನಿಸೋದಾದ್ರೆ ಅವರ ಬಂಧನ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಸದ್ಯ ಹರೀಶ್ ಪೂಂಜಾ ಮನೆಗೆ ಪೊಲೀಸರು ಆಗಮಿಸಿದ್ದಾರೆ. ಈಗ ಅವರನ್ನು ಬಂಧಿಸಲಾಗುತ್ತಾ ಅಥವಾ ಈಗ ಮುಂಚಿತವಾಗಿ ಏನಾದರೂ ಅವರ ಪರ ವಕೀಲರು ಅವರ ಬಂಧನ ಆಗದಂತೆ ನೋಡಿಕೊಳ್ತಾರಾ? ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಈಗ. ಏನಾದರೂ ಜಾಮೀನನ್ನು ಪಡೆದುಕೊಳ್ತಾರಾ ಬಂಧನಕ್ಕಿಂತ ಮುಂಚಿತವಾಗಿ? ಇನ್ನು ಅವರ ಮೇಲೆ ಹಾಕಿರ್ತಕ್ಕಂಥ ನಾವು ಆ್ಯಕ್ಟ್ಗಳನ್ನು ಗಮನಿಸ್ತಾ ಇದ್ರೆ ಅದು ಬಹುತೇಕವಾಗಿ ಜಾಮೀನು ಸಿಗಬಹುದಾಗಿರ್ತಕ್ಕಂಥ ಆ್ಯಕ್ಟನ್ನೇ ಹಾಕಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಮಾತನಾಡಿದ್ದಾರೆ, ನೋಡೋಣ. ಶಿವರಾಜ್ ಅವರು ಇಲ್ಲಿಗಲ್ ಕ್ವಾರಿಯಲ್ಲಿ ಅವ್ರು ಏನೇ ಅವರ ಪಾತ್ರ ಇಲ್ಲದೆ ಇದ್ರೂ ಸಹ ನಮ್ಮ ಯುವ ಮೋರ್ಚಾ ಅಧ್ಯಕ್ಷನ ಹೆಸರನ್ನ ಸೇರಿಸಿ ರಾತ್ರೋರಾತ್ರಿ ಅವ್ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಗಲಾಟೆ ಮಾಡಿರ್ತಕ್ಕಂಥದ್ದು ಸತ್ಯ. ಯಾವ ನಮ್ಮ ಶಾಸಕರು ಪದೇ ಪದೇ ಹೊತ್ತು ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಸ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ಮೂಲಕ ನಮ್ಮ ಕಾರ್ಯಕರ್ತರ ವಿರುದ್ಧ ವಿನಾಕಾರಣ FIRಗಳನ್ನು ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಸೇಡ್ ತೀರಿಸ್ತಕ್ಕಂಥ ಕೆಲಸ ಇವತ್ತೇನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ರು. ಇದರ ವಿರುದ್ಧ ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮೊಬ್ಬ ಜನಪ್ರತಿನಿಧಿ ನಮ್ಮ ಶಾಸಕ ಅಲ್ಲಿ ಹೋಗಿ ಠಾಣೆಗೆ ಹೋಗಿ ಇವತ್ತು ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದರೂ ಸಹ ಪೊಲೀಸ್ ಅಧಿಕಾರಿಗಳು ಶಾಸಕರ ಮಾತಿಗೆ ಬೆಲೆ ಕೊಡದೇನೆ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲರ ಒತ್ತಾಯದ ಮೇರೆಗೆ ಅವತ್ತು ಹೋರಾಟಕ್ಕೆ ಮೊನ್ನೆ ಕರೆಯನ್ನು ಕೊಟ್ಟಿದ್ದು ಸತ್ಯ. ಆದರೆ ಪೊಲೀಸ್ ಅಧಿಕಾರಿಗಳು ಇವತ್ತು ಕೋಡ್ ಆಫ್ ಕಂಡಕ್ಟ್, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದೆ ಅನ್ನೋವನ್ನ ನೆಪ ಒಡ್ಡಿ ಇವತ್ತಲ್ಲಿ ಹೋರಾಟಕ್ಕೂ ಕೂಡ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಏನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ, ಇದು ಖಂಡನೀಯ. ಇವತ್ತು ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.